ಇಲ್ಲ ಬೇಡ ನಂಗೇನು ಗುಡ್ಸ್ ಬೇಡ. ಹಿಂದೆ ಬನ್ನಿ. ಏನು ಬೇಡ ನೋ ಪ್ರಾಬ್ಲಮ್, ಏನು ಆಗಲ್ಲ. ಏನು ನನ್ನ ಮೊಬೈಲ್ ಹಿಂದೆ ಬಾರೋಣ. ಬಾ ಫಸ್ಟ್ ಆಗಿತ್ತು ಇಲ್ಲಿ ಮಣ್ಣು ಇಲ್ಲಿನವರೆಗೂ ಬಂದಿದೆ ಸರ್. ಅದಕ್ಕೆ ಸ್ಟಕ್ ಆಗಿದೆ ಸರ್ ಟ್ಯಾಂಕರು ಇದೆಲ್ಲ. ಇಮಿಡಿಯೇಟ್ ಆಗಿ ವೆಹಿಕಲ್ನ ಮೂವ್ಮೆಂಟ್ ಮಾಡ್ತಾರೆ. ಮತ್ತು ಅದು ಬಂಡೆ ಜಾಗ ಬಂಡೆ ಇದೆ. ಬಂದೇವೆ ತೆಗಿತೀನಿ. ಬಂದಿದ್ದಾರೆ ಸರ್. ಕೊಡ್ತೀನಿ ಮೇಡಮ್ ಈ ಕಡೆ. ಜಿಲ್ಲಾ ಮಂತ್ರಿಗಳು ಬೇಡಿಕೆಗೆ ಸಹಮತ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಜಿಲ್ಲಾ ಮಂತ್ರಿಗಳು ಹೇಳ್ದಾಗ ಕೇಳೋದು ನಾವು. ಈಗ ನಾವು ಅವರ ರಿಕ್ವೆಸ್ಟ್ ನಿಮಗೆ ಅರ್ಪಿಸಿದೀವಿ. ಈಗ ಅದಕ್ಕೆ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವ್ರಿಗೆ ಅಷ್ಟೇ. ಸಕಾರಾತ್ಮಕ. ಇದು ನ್ಯಾಷನಲ್ ಹೈವೇ. ಫಸ್ಟ್ ಆಫ್ ಆಲ್ ನ್ಯಾಷನಲ್ ಹೈವೇ 75 ಇದು 4 ಲೇನ್ ರಸ್ತೆ ಆಗಬೇಕಾಗುತ್ತೆ. ನ್ಯಾಷನಲ್ ಹೈವೇ ಅವರು ಸುಮಾರು 35 ಕಿಲೋಮೀಟ್ರು ರಸ್ತೆ ಮಾಡಿದ್ದಾರೆ. ಇದು ಕ್ರಿಟಿಕಲ್ ಏರಿಯಾ. ಈ ಕ್ರಿಟಿಕಲ್ ಏರಿಯಾ ಸುಮಾರು 10 ಕಿಲೋಮೀಟರ್ ರಸ್ತೆ ಮಾಡಬೇಕು. ಎಂಥದ್ದು ಮಾರ್ನಳ್ಳಿ. ನೀವೆಲ್ಲ ಸುಮ್ಮನೆ ಕೇಳಿಸುತ್ತೆ. ಕೇಳಿಸ್ತಾ ಇಲ್ವ ನಿನಗೆ? ಕೇಳಿಸ್ತಾ ಇದೆಯಾ ಇಲ್ವ ಹೇಳಯ್ಯ? 35 ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ. ಇದು ಸ್ಟೇಟ್ ಹೈವೇ ಅಲ್ಲ, ನ್ಯಾಷನಲ್ ಹೈವೇ. ನ್ಯಾಷನಲ್ ಇದಿರಬೇಕು. ಯಾಕಂತಂದರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ದುಡ್ಡು ಕಡಿಮೆ ಖರ್ಚು ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು. ಹೆಚ್ಚು ಜಮೀನು ಅಕ್ವೈರ್ ಮಾಡ್ಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನು 90 ಡಿಗ್ರಿಗೆ ಇಡಬಾರ್ದು. 40-45 ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ. ಈಗ ನೀವು ಕಡ್ದಾಗಿ ಇಟ್ಬಿಟ್ರೆ ಲ್ಯಾಂಡ್ಸ್ಲೈಡ್ ಜಾಸ್ತಿ ಆಗುತ್ತೆ. ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ. ಈ ವರ್ಷ ಹಾಸನ ಜಿಲ್ಲೆಯಲ್ಲಿ ಸುಮಾರು 65% ಹೆಚ್ಚು ಮಳೆ ಆಗಿದೆ. 65% ಹೆಚ್ಚು ಮಳೆ ಇದೆ. ಸಕಲೇಶ್ಪುರದಲ್ಲಿ 100%ಗಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರ. ಸೊ ಇಲ್ಲೂ ಕೂಡ ಶಿರಾಡಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ. ಹಾಗಾಗಿ ಲ್ಯಾಂಡ್ಸ್ಲೈಡು ಈ ಸಾರಿ ಜಾಸ್ತಿ ಆಗಿದೆ. ನಾನು ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ, ನೀವು ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಮತ್ತು 90 ಡಿಗ್ರಿಗೆ ಇಡಬಾರ್ದು. 40 ಡಿಗ್ರಿಗೆ 45 ಡಿಗ್ರಿಗೆ ಆ ಥರ ಇಡಬೇಕು. ಹಿಂಗಿಟ್ರೆ ಸ್ಲೈಡ್ ಆಗಲ್ಲ. ಹಿಂಗಿಟ್ಬಿಟ್ರೆ ಸ್ಲೈಡ್ ಆಗಿಬಿಡ್ತದೆ. ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಚೀಫ್ ಸೆಕ್ರೆಟರಿನೂ ಪತ್ರ ಬರೀತಾರೆ, ನಾನು ಪತ್ರ ಬರೀತೇನೆ. ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ. ಈಗ ಅದು ಕವರ್ ಆಗಿದ್ದರಿಂದ ಹಂಗಾಗಿದೆ. ನಾವು ಪೈಪ್ ಹೌದು ಅದು ಪೈಪು ಸರ್. ಇದು 3 ಮೀಟರ್ ಡಯಾ ಪೈಪ್ ಸರ್. ಮತ್ತು ಈಗ ಈ ರಸ್ತೆ ಇದಾಗಿರೋದ್ರಿಂದ ಸರ್ ತುಂಬ ಹಳ್ಳಿಗಳಿಗೆ ಸಂಪರ್ಕನೇ ಕಡಿದೋಗಿದೆ. ಮತ್ತು ಇನ್ನೊಂದೇನು ಸರ್, ಇದು ಹೋಗಿ ನ್ಯಾಷನಲ್ ಹೈವೇ ಡೈವರ್ಷನ್ ರೋಡ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿ